ಇದೇ ತಿಂಗಳು 17ನೇ ತಾರೀಕು ಜನವರಿ 17 ತಾರೀಕು ಒಂದು ನೋಯ್ಡಾದಲ್ಲಿ ಒಂದು ಘಟನೆ ನಡೆಯುತ್ತೆ. ಕಾರ್ ಇನ್ಸಿಡೆಂಟ್ ಬಂದ್ಬಿಟ್ಟು 27 ವರ್ಷದ ಒಬ್ಬ ಯುವರಾಜ್ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಬಂದ್ಬಿಟ್ಟು ತನ್ನ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಒಂದು ಸುಮಾರು ಒಂದು 11:30 12 ಗಂಟೆ ಆಗಿರುತ್ತೆ. ನೈಟ್ ಬಂದ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ರೋಡ್ ಅಲ್ಲಿ ಯಾವುದೇ ರೀತಿ ಸರಿಯಾದ ಲೈಟಿಂಗ್ ವ್ಯವಸ್ಥೆ ಇರಲ್ಲ. ಕಂಟ್ರೋಲ್ ತಪ್ಪಿ ಕಾರ್ ಬಂದ್ಬಿಟ್ಟು ಚರಂಡಿ ತರ ಇರುತ್ತಲ್ಲ, ಏನ್ ಚಿಕ್ಕ ಕೆರೆ ತರ ನಿರ್ಮಾಣ ಆಗಿರುತ್ತಲ್ಲ, ನೀರ್ ಬಂದ್ಬಿಟ್ಟು ಸೇರಿ ಒಂದ್ ಕಡೆ ಅಪ್ಪ ನಾನು ಈ ರೀತಿ ಬಿದ್ದೋಗಿದ್ದೀನಿ ಕಾರಲ್ಲಿ, ನನ್ ಕಾಪಾಡಿ ನಾನು ಬದುಕಬೇಕು ಅಂತ ವ್ಯಕ್ತಿ ಬಂದ್ಬಿಟ್ಟು ಮನೆಗೆ ಕಾಲ್ ಮಾಡ್ತಾನೆ. ಸೊ ಅದಾದ ನಂತರ ಅವ್ರ ತಂದೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಯರೆಸ್ಟ್ ಪೊಲೀಸ್ಗೆ ಕಾಲ್ ಮಾಡ್ತಾರೆ. ಪೊಲೀಸು, ಫೈರ್ ಬ್ರಿಗೇಡ್ ಎಲ್ಲ ಬರುತ್ತೆ. ಸೊ ಅದು ಬಂದ ನಂತರ ಕೂಡ ಈಗ ಬಂದು ಇಮಿಡಿಯೇಟ್ ಬಂದ್ಬಿಟ್ಟು ಪೊಲೀಸ್ ಅವರು ನೀರ್ಗಿಳಿದು ಆ ವ್ಯಕ್ತಿನ ಸೇವ್ ಮಾಡ್ಬೋದಿತ್ತು. ಬಟ್ ಅವ್ರು ಸೇವ್ ಮಾಡದೆ ನೀರು ಕೋಲ್ಡ್ ಇದೆ ಅದು ಇದು ಅಂತ ರೀಸನ್ ಕೊಟ್ಟು ನಾವಿದೀವಿ ಡೋಂಟ್ ವರಿ ಅಂತ ಆ ವ್ಯಕ್ತಿ ಹೇಳ್ತಾರೆ. ಬಟ್ ಅಷ್ಟೇ ಕಾರ್ ಬಂದ್ಬಿಟ್ಟು ನೀರಲ್ಲಿ ಹೋಗುತ್ತೆ. ಒನ್ಸ್ ಕಾರ್ ನೀರಲ್ಲಿ ಹೋದ ತಕ್ಷಣ ಬೇರೆ ಯಾವುದೇ ರೀತಿ ಪೊಲೀಸರು ಮುಂದೆ ಹೋಗಲ್ಲ. ಅವ್ರು ಇರೋ ಇಕ್ವಿಪ್ಮೆಂಟ್ ಯೂಸ್ ಮಾಡಿಕೊಂಡು ಫೈರ್ ಬ್ರಿಗೇಡು ಪೊಲೀಸರು ಇಳ್ಕೊಂಡು ಆ ವ್ಯಕ್ತಿನ ಕಾಪಾಡ್ಬೋದಿತ್ತು. ಬಟ್ ಅವ್ರು ಬಂದ ತಕ್ಷಣ ಹೇಳಿದ ರೀಸನ್ ಬಂದ್ಬಿಟ್ಟು ಅದರಲ್ಲಿ ನೀರು ಕೋಲ್ಡ್ ಇದೆ, ಮತ್ತು ಏನಾದರೂ ಕಬ್ಬಿನ ಚೂರು ಇರುತ್ತೆ, ಯಾಕಂದರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕೆಲಸವೆಲ್ಲ ನಡೀತಾ ಇರ್ತಲ್ವ ಅಕ್ಕಪಕ್ಕದಲ್ಲಿ. ಸೊ ಅವ್ರು ಸಿಲ್ಲಿ ರೀಸನ್ನಿಂದ ಬಂದ್ಬಿಟ್ಟು 27 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಯುವರಾಜ್ ಆಗಲೇ ಸಾವನ್ನಪ್ತಾರೆ. ಇದರಲ್ಲಿ ಪೊಲೀಸ್ ಅವ್ರ ತಪ್ಪ, ಫೈರ್ ಬ್ರಿಗೇಡ್ ತಪ್ಪ, ಅಥವಾ ಜನಗಳು ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ಜನಗಳ ತಪ್ಪ ಗೊತ್ತಿಲ್ಲ. ಬಟ್ ಇದರಿಂದ ಒಬ್ಬ ವ್ಯಕ್ತಿಯ ಪ್ರಾಣ ಮಾತ್ರ ಹೋಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.